ಹೊರತು ಅದಕ್ಕೆ ಧಕ್ಕೆ ತರಬಾರದು. ನಾವು ಆದಷ್ಟು ನಿಯಮಗಳನ್ನು ಪಾಲಿಸಬೇಕು ಹೊರತು ಪಾಲಿಸದೇ ಇರಬಾರದು. ನಾವು ಅಪಾಯಕಾರಿ ವಸ್ತುಗಳನ್ನು ಕಂಡರಲ್ಲಿ ಎಸೆಯಬಾರದು, ಏಕೆಂದರೆ ಅವುಗಳನ್ನು ಕಾಡಲ್ಲಿ ಎಸೆದರೆ ಪ್ರಾಣಿಗಳು ಅದನ್ನು ತಿಂದರೆ ಅವುಗಳು ಸಾಯುತ್ತವೆ. ಅದಕ್ಕೆ ನಾವು ಅಪಾಯಕಾರಿ ವಸ್ತುಗಳನ್ನು ಕಸದ ಬುಟ್ಟಿಯಲ್ಲಿ ಹಾಕಬೇಕು. ನಾವು ಮರ ಗಿಡಗಳನ್ನು ಕಡಿಯಬಾರದು. ಮರ ಗಿಡಗಳನ್ನು ಕಡಿದರೆ ಅವುಗಳ ಬದಲಿಗೆ ಇನ್ನೊಂದು ಮರ ನೆಡಬೇಕು. ನಾವು ಸಿಗ್ನಲ್ ಅನ್ನು ಪಾಲಿಸಬೇಕು. ನಾವು ನೀರನ್ನು ಕಲುಷಿತಗೊಳಿಸಬಾರದು. ನಾವು ನಮ್ಮ ದೇಶವನ್ನು ಪ್ರೀತಿಸುತ್ತೇವೆ ಮತ್ತು ಗೌರವಿಸುತ್ತೇವೆ. ಜೈ ಹಿಂದ್, ಜೈ ಭಾರತ. ಯಾವ್ದ್ರಿಂದ ಬರುತ್ತೆ ಜ್ವರ? ಸೊಳ್ಳೆ. ಏನಕ್ಕೆ ಸೊಳ್ಳೆಗಳು ಏನಕ್ಕಾಗಿ ಬರುತ್ತೆ, ಉತ್ಪತ್ತಿ ಆಗುತ್ತೆ, ಹೇಗೆ ಹೇಳು ಡಯನ. ನಿಂಗೆ ಯಾವಾಗಲೂ ಸ್ಕೂಲಲ್ಲಿ ಬರ್ತೀವಲ್ವಾ, ಸ್ಕೂಲಲ್ಲಿ ಹೇಳಿರ್ತೀವಲ್ಲ ಡಯನ. ನೀರು ಹಾಕಬೇಕು, ರಸ್ತೆ ಬದಿಯಲ್ಲಿ ಕಸ ಹಾಕಬಾರದು, ಮರ ಗಿಡಗಳನ್ನು ಕಡಿಯಬಾರದು. ಮಾಡಿ ಚಿನ್ ಟಚ್ ಮಾಡ್ಬಿಟ್ಟು ಉಸಿರನ್ನ ಲಾಕ್ ಮಾಡ್ಕೊಳ್ಬೇಕು. ಬಾಯಿ ಓಪನ್ ಮಾಡೋದಿಲ್ಲ. ಲಾಕ್ ಮಾಡೋದು ಹೆಂಗೆ ಅಂದ್ರೆ ನಿಮ್ ಮನ್ಸೊಳಗೇನೆ ಕೌಂಟ್ ಮಾಡ್ಬೇಕು. 1 2 3 4 5 ಹಂಗೆ 30 ಕೌಂಟ್ ಮ್ಯಾಕ್ಸಿಮಮ್. 30ಗಿಂತ ಮೇಲೆ ಹೋಗ್ಬಿಡುತ್ತೆ. ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ ಕಡಿಮೆ ಆಗುತ್ತೆ. ಈಗ ಏಜ್ ಆದವ್ರಿಗೆ ಬರುತ್ತೆ, ಸಣ್ಣವರಿಗೂ ಬರುತ್ತೆ, ಬರಲ್ಲ ಅಂತಿಲ್ಲ. ಈಗ ಎಲ್ಲಾ ಕಾಯಿಲೆನೂ ಬರುತ್ತೆ. ಬಟ್ ಥೈರಾಯ್ಡ್ಗೆ ಇದು ಒಳ್ಳೇದು. ಥೈರಾಯ್ಡ್ ಇರೋರು ಡೈಲಿ ಮಾಡ್ತಾ ಬಂದ್ರೆ ಥೈರಾಯ್ಡ್ ಪ್ರಾಬ್ಲಮ್ ಇದೆಯಲ್ಲ ಅದು ಫುಲ್ ಕಂಪ್ಲೀಟ್ ನಾರ್ಮಲ್ ಆಗುತ್ತೆ ಅಂತ ಇದರಲ್ಲಿ.